ನಮಸ್ಕಾರ. ಮುಖ್ಯಾಂಶಗಳು. ಭಾರತದ ಮುಡಿಗೇರಿದ ಟಿ20 ವಿಶ್ವಕಪ್ ಕ್ರಿಕೆಟ್ ಮುಕುಟ. ಫೈನಲ್ನಲ್ಲಿ ನ್ಯೂಜಿಲೆಂಡ್ ವಿರುದ್ಧ ಹಲವು ಪ್ರಥಮಗಳ ದಾಖಲೆಯ ವಿಜಯಮಾಲೆ. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್, ಜನರ ಆಕಾಂಕ್ಷೆ ಈಡೇರಿಕೆ, ಶಿಕ್ಷಣ, ಕೌಶಲ, ಇತರೆ ವಿಷಯ ಕುರಿತು ವೆಬಿನಾರ್ನಲ್ಲಿಂದು ಪ್ರಧಾನಿ ಭಾಷಣ. ಸಂಸತ್ತಿನ 2ನೇ ಹಂತದ ಅಧಿವೇಶನ ಇಂದಿನಿಂದ ಆರಂಭ. ಹಲವು ಮಹತ್ವದ ವಿಷಯಗಳ ಚರ್ಚೆ ಸಾಧ್ಯತೆ. ಹಾಗೂ ಮಧ್ಯಪ್ರಾಚ್ಯದಲ್ಲಿ ಉತ್ಪಾದನೆ ಮತ್ತು ಸಾಗಣೆಗೆ ಅಡ್ಡಿ ಹಿನ್ನೆಲೆ ತೈಲ ಬೆಲೆ ಪ್ರತಿ ಬ್ಯಾರೆಲ್ಗೆ $100 ಅಧಿಕ. ವಾರ್ತೆಗಳ ವಿವರ. ಚುಟುಕು ಮಾದರಿಯ ಕ್ರಿಕೆಟ್ ಇತಿಹಾಸದಲ್ಲಿ ಭಾರತ ತಂಡ ಚಾರಿತ್ರಿಕ ಸಾಧನೆ ಮಾಡಿದೆ. ಅಹಮದಾಬಾದ್ನಲ್ಲಿ ನಿನ್ನೆ ರಾತ್ರಿ ನಡೆದ ಟಿ20 ವಿಶ್ವಕಪ್ ಕ್ರಿಕೆಟ್ ಟೂರ್ನಿಯ ಫೈನಲ್ ಪಂದ್ಯದಲ್ಲಿ ಸೂರ್ಯಕುಮಾರ್ ನಾಯಕತ್ವದ ಟೀಂ ಇಂಡಿಯಾ 96 ರನ್ಗಳ ಭಾರೀ ಅಂತರದ ಗೆಲುವು ದಾಖಲೆ ಹಲವು ಪ್ರಥಮಗಳ ದಾಖಲೆಗಳೊಂದಿಗೆ ಟ್ರೋಫಿಗೆ ಮುತ್ತಿಕ್ಕಿತು. ಈ ಗೆಲುವಿನೊಂದಿಗೆ ಭಾರತ 3 ಹೊಸ ದಾಖಲೆಗಳ ನಿರ್ಮಾಣದೊಂದಿಗೆ ಟಿ20 ಕ್ರಿಕೆಟ್ ಸಮರದಲ್ಲಿ ಇತಿಹಾಸ ಬರೆಯಿತು. ಸತತ 2 ಬಾರಿ ವಿಶ್ವಕಪ್ ಮುಕುಟ ಧರಿಸಿದ ಮೊದಲ ತಂಡ, ಸ್ವದೇಶದಲ್ಲಿ ಗೆದ್ದ ಮೊದಲ ಸಾಧನೆ ಹಾಗೂ 3 ವಿಶ್ವಕಪ್ಗಳನ್ನು ಗೆದ್ದ ಏಕೈಕ ಪಡೆ ಎಂಬ ಈ 3 ಸಾಧನೆಗಳ ಗರಿಗಳು ಭಾರತಕ್ಕೆ ಮೂಡಿದವು. ಈ ಮುನ್ನ ಭಾರತ ತಂಡ 2007ರ ಚೊಚ್ಚಲ ವಿಶ್ವಕಪ್ ಟೂರ್ನಿ ಹಾಗೂ ಕಳೆದ 2024ರಲ್ಲಿ ನಡೆದ ಪಂದ್ಯಾವಳಿಯಲ್ಲಿ ಚಾಂಪಿಯನ್ ಪಟ್ಟ ಅಲಂಕರಿಸಿತ್ತು. ಫೈನಲ್ನಲ್ಲಿ ಮೊದಲು ಬ್ಯಾಟ್ ಮಾಡುವ ಅವಕಾಶ ಪಡೆದ ಭಾರತ ನಿಗದಿತ 20 ಓವರ್ಗಳಲ್ಲಿ 5 ವಿಕೆಟ್ ನಷ್ಟಕ್ಕೆ 255 ರನ್ಗಳ ಬೃಹತ್ ಮೊತ್ತ ಕಲೆ ಹಾಕಿತು. ಸ್ಫೋಟಕ ಅರ್ಧಶತಕ ಗಳಿಸಿದ ಸಂಜು ಸ್ಯಾಮ್ಸನ್ 89 ರನ್, ಇಶಾನ್ ಕಿಶನ್ 54 ರನ್ ಮತ್ತು ಅಭಿಷೇಕ್ ಶರ್ಮಾ 52 ರನ್ ಸಿಡಿಸಿದರು. ನ್ಯೂಜಿಲೆಂಡ್ ಪರ ಜೇಮ್ಸ್ ನಿಶಾಮ್ 3 ವಿಕೆಟ್ ಪಡೆದರು. ಉತ್ತರವಾಗಿ 256 ರನ್ಗಳ ದೊಡ್ಡ ಮೊತ್ತದ ಗುರಿ ಬೆನ್ನತ್ತಿದ ನ್ಯೂಜಿಲೆಂಡ್ ತಂಡ 19 ಓವರ್ಗಳಲ್ಲಿ ಕೇವಲ 159 ರನ್ಗಳಿಗೆ ಸರ್ವಪತನ ಕಂಡಿತು. ನ್ಯೂಜಿಲೆಂಡ್ ಪರ ಟಿಮ್ ಸೇಫ್ರೆಟ್ 52 ರನ್ ಮತ್ತು ನಾಯಕ ಮಿಚೆಲ್ ಸ್ಯಾಂಟ್ನರ್ 43 ರನ್ ಗಳಿಸಿದ್ದೇ ಉತ್ತಮ ವೈಯಕ್ತಿಕ ಮೊತ್ತಗಳಾದವು. ಭಾರತದ ಬೌಲರ್ಗಳ ಪೈಕಿ ಶಿಸ್ತುಬದ್ಧ ದಾಳಿ ಸಂಘಟಿಸಿದ ಜಸ್ಪ್ರೀತ್ ಬೂಮ್ರಾ 4, ಅಕ್ಸರ್ ಪಟೇಲ್ 3 ಹಾಗೂ ಹಾರ್ದಿಕ್ ಪಾಂಡ್ಯ, ವರುಣ್ ಚಕ್ರವರ್ತಿ ಮತ್ತು ಅಭಿಷೇಕ್ ಶರ್ಮಾ ತಲಾ 1 ವಿಕೆಟ್ ಪಡೆದರು. ಈ ಟೂರ್ನಿಯಲ್ಲಿ ಅತ್ಯುತ್ತಮ ಪ್ರದರ್ಶನ ನೀಡಿದ ಸಂಜು ಸ್ಯಾಮ್ಸನ್ ಸರಣಿ ಶ್ರೇಷ್ಠ ಹಾಗೂ ಜಸ್ಪ್ರೀತ್ ಬೂಮ್ರಾ ಪಂದ್ಯ ಶ್ರೇಷ್ಠ ಪ್ರಶಸ್ತಿಗಳಿಗೆ ಭಾಜನರಾದರು. ಐಸಿಸಿ ವಿಶ್ವಕಪ್ ಟಿ20 ಕ್ರಿಕೆಟ್ ಪ್ರಶಸ್ತಿ ಜಯಿಸಿ ಐತಿಹಾಸಿಕ ಸಾಧನೆ ಮಾಡಿದ ಭಾರತೀಯ ಕ್ರಿಕೆಟ್ ತಂಡಕ್ಕೆ ಅನೇಕ ಗಣ್ಯರು ಶುಭಾಶಯಗಳ ಸುರಿಮಳೆ ಸುರಿಸಿದ್ದಾರೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ವಿಶ್ವಕಪ್ ಕ್ರಿಕೆಟ್ ಗೆಲ್ಲುವ ಮೂಲಕ ಇತಿಹಾಸದ ಹಲವಾರು ಶಿಖರಗಳನ್ನು ಏರಿದ ಟೀಂ ಇಂಡಿಯಾಗೆ ಹೃತ್ಪೂರ್ವಕ ಅಭಿನಂದನೆಗಳು. 3 ಬಾರಿ ವಿಶ್ವಕಪ್ ಗೆದ್ದ ಏಕೈಕ ದೇಶ ಎಂಬ ಹೆಮ್ಮೆ ಭಾರತಕ್ಕಿದೆ. ಇದು ಕ್ರಿಕೆಟ್ ಪ್ರಿಯರಿಗೆ ಅಪಾರ ಸಂತೋಷ ಮತ್ತು ಹೆಮ್ಮೆ ತರುತ್ತದೆ. ಈ ಸಾಮೂಹಿಕ ಗೆಲುವಿಗೆ ಪ್ರತಿಯೊಬ್ಬ ಆಟಗಾರ, ಸಂಪೂರ್ಣ ನಿರ್ವಹಣೆ ಮತ್ತು ಸಹಾಯಕ ಸಿಬ್ಬಂದಿ ಅತ್ಯುನ್ನತ ಪ್ರಶಂಸೆಗೆ ತಂಡವು ಭವಿಷ್ಯದಲ್ಲಿ ನಿರಂತರ ವೈಭವ ಪಡೆಯಲಿ ಎಂದು ನಾನು ಬಯಸುವುದಾಗಿ ತಮ್ಮ ಎಕ್ಸ್ ಖಾತೆಯಲ್ಲಿ ತಿಳಿಸಿದ್ದಾರೆ. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಟಿ20 ವಿಶ್ವಕಪ್ ಅನ್ನು ಮತ್ತೊಮ್ಮೆ ಗೆದ್ದು ಪ್ರಶಸ್ತಿ ಗಳಿಸಿಕೊಂಡಿರುವ ಟೀಂ ಇಂಡಿಯಾಗೆ ಅಭಿನಂದನೆಗಳು. ಫೈನಲ್ನಲ್ಲಿ ಇತಿಹಾಸ ನಿರ್ಮಿಸುವ ಮತ್ತು ಅಮೋಘ ಪ್ರದರ್ಶನದೊಂದಿಗೆ ಭಾರತ ಸತತ 3 ಐಸಿಸಿ ಪುರುಷರ ಟಿ20 ವಿಶ್ವಕಪ್ ಪ್ರಶಸ್ತಿಗಳನ್ನು ಗೆದ್ದ ಮೊದಲ ತಂಡವಾಗಿದೆ. ಇದು ರಾಷ್ಟ್ರಕ್ಕೆ ಹೆಮ್ಮೆಯ ಕ್ಷಣವಾಗಿದೆ ಎಂದು ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಹೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಟಿ20 ವಿಶ್ವಕಪ್ ಗೆದ್ದ ಭಾರತ ತಂಡಕ್ಕೆ ಅಭಿನಂದನೆಗಳು. ಈ ಗಮನಾರ್ಹ ಗೆಲುವು ಅಸಾಧಾರಣ ಕೌಶಲ್ಯ, ದೃಢ ನಿಶ್ಚಯ ಮತ್ತು ತಂಡ ಕಾರ್ಯವನ್ನು ಪ್ರತಿಬಿಂಬಿಸುತ್ತದೆ. ಪಂದ್ಯಾವಳಿಯುದ್ದಕ್ಕೂ ಭಾರತೀಯ ಆಟಗಾರರು ಅತ್ಯುತ್ತಮ ಧೈರ್ಯವನ್ನು ತೋರಿದ್ದಾರೆ. ಈ ಗೆಲುವು ಪ್ರತಿಯೊಬ್ಬ
ಭಾರತೀಯನ ಹೃದಯವನ್ನು ಹೆಮ್ಮೆ ಮತ್ತು ಸಂತೋಷದಿಂದ ತುಂಬಿದೆ. ಅಭಿನಂದನೆಗಳು ಟೀಂ ಇಂಡಿಯಾ ಎಂದು ತಮ್ಮ ಸಂದೇಶದಲ್ಲಿ ತಿಳಿಸಿದ್ದಾರೆ. ಸ್ವತಃ ಕ್ರೀಡಾಂಗಣದಲ್ಲಿ ಉಪಸ್ಥಿತರಿದ್ದು ಪಂದ್ಯ ವೀಕ್ಷಿಸಿದ ಬಳಿಕ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಭಾರತ ತಂಡದ ಐತಿಹಾಸಿಕ ಗೆಲುವಿಗೆ ಹ್ಯಾಟ್ಸ್ ಆಫ್ ಹೇಳಿದ್ದಾರೆ. ತಮ್ಮ ಎಕ್ಸ್ ಖಾತೆಯಲ್ಲಿ ಅವರು ಭಾರತ ತಂಡದ ಅಸಾಧಾರಣ ಪ್ರದರ್ಶನ ಮತ್ತು ಹುರುಪಿನ ಶೌರ್ಯವು ರಾಷ್ಟ್ರಕ್ಕೆ ಕೀರ್ತಿ ಮತ್ತು ಹೆಮ್ಮೆಯನ್ನು ತಂದಿದೆ. ಪ್ರತಿಯೊಬ್ಬ ಭಾರತೀಯನನ್ನು ಹೆಮ್ಮೆ ಪಡುವಂತೆ ಮಾಡಿದ್ದಕ್ಕಾಗಿ ಇಡೀ ತಂಡಕ್ಕೆ ಅಭಿನಂದನೆಗಳು ಎಂದು ಹೇಳಿದ್ದಾರೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ವಿಶ್ವಕಪ್ ಪ್ರಶಸ್ತಿಯನ್ನು ಉಳಿಸಿಕೊಂಡ ಭಾರತ ತಂಡಕ್ಕೆ ಹೃತ್ಪೂರ್ವಕ ಅಭಿನಂದನೆಗಳು. ವಿಶ್ವ ಕ್ರಿಕೆಟ್ ಇತಿಹಾಸದಲ್ಲಿ ಇದು ಮತ್ತೊಂದು ಮೈಲಿಗಲ್ಲು. ಮೊದಲ ಬಾರಿಗೆ ಟೀಂ ಇಂಡಿಯಾ ತವರು ನೆಲದಲ್ಲಿ ಟಿ20 ವಿಶ್ವಕಪ್ ಅನ್ನು ಎತ್ತಿ ಹಿಡಿದಿದ್ದು ಇಡೀ ದೇಶಕ್ಕೆ ಹೆಮ್ಮೆಯನ್ನು ತಂದುಕೊಟ್ಟಿದೆ. ಈ ಐತಿಹಾಸಿಕ ಕ್ಷಣವು ಅತ್ಯಂತ ವಿಶೇಷವಾಗಿದೆ ಎಂದು ಹೇಳಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿಶ್ವ ವಿಜೇತ ಭಾರತೀಯ ಕ್ರಿಕೆಟ್ ತಂಡಕ್ಕೆ ಅಭಿನಂದನೆಗಳು. ಪಂದ್ಯಾವಳಿಯ ಮೊದಲ ದಿನದಿಂದಲೇ ಚಾಂಪಿಯನ್ ಆಟವಾಡುತ್ತಾ ಬಂದಿದ್ದ ನಮ್ಮ ತಂಡ ಪ್ರಶಸ್ತಿಗೆ ಅತ್ಯಂತ ಅರ್ಹವಾಗಿತ್ತು. ಯುವ ಆಟಗಾರರಿಂದಲೇ ತುಂಬಿದ್ದ ಈ ತಂಡ ಅನುಭವದಲ್ಲಿ ಕಡಿಮೆ ಇದ್ದರೂ ಪ್ರತಿಭಾಶಾಲಿಗಳಿಂದ ಕೂಡಿತ್ತು. ತವರು ಪ್ರೇಕ್ಷಕರ ಬೆಂಬಲ, ಆಟಗಾರರ ಶ್ರಮ ಮತ್ತು ಕೋಟ್ಯಾಂತರ ಭಾರತೀಯರ ಹಾರೈಕೆ ವಿಶ್ವಕಪ್ ಕಿರೀಟವಾಗಿ ನಮ್ಮವರ ಮುಡಿ ಸೇರಿದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಹೇಳಿದ್ದಾರೆ. ವಾರ್ತಾ ಮತ್ತು ಪ್ರಸಾರ ಸಚಿವಾಲಯ, ಉನ್ನತ ಶಿಕ್ಷಣ ಇಲಾಖೆ ಸಹಯೋಗದಲ್ಲಿ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಜನರ ಆಕಾಂಕ್ಷೆಗಳನ್ನು ಈಡೇರಿಸುವುದು, ಶಿಕ್ಷಣ, ಕೌಶಲ್ಯ ಮತ್ತು ವಿಶ್ವವಿದ್ಯಾಲಯಗಳು, ಪಟ್ಟಣಗಳು ವಿಷಯ ಕುರಿತು ಬಜೆಟ್ ನಂತರದ ವೆಬಿನಾರ್ ಉದ್ದೇಶಿಸಿ ಇಂದು ಪ್ರಧಾನಿ ನರೇಂದ್ರ ಮೋದಿ ಭಾಷಣ ಮಾಡಲಿದ್ದಾರೆ. 2026-27ನೇ ಕೇಂದ್ರ ಮುಂಗಡ ಪತ್ರದಲ್ಲಿ ಘೋಷಿಸಲಾದ ಪ್ರಮುಖ ಉಪಕ್ರಮಗಳ ಕುರಿತು ಚರ್ಚಿಸಲು ನೀತಿ ನಿರೂಪಕರು, ಉದ್ಯಮದ ಪ್ರಮುಖರು, ಶೈಕ್ಷಣಿಕ ಸಂಸ್ಥೆಗಳು, ನವೋದ್ಯಮಗಳು ಮತ್ತು ವಿದ್ಯಾರ್ಥಿಗಳಿಗೆ ಈ ವೆಬಿನಾರ್ ಉತ್ತಮ ವೇದಿಕೆಯಾಗಿದೆ. ಶಾಲಾ ಕಾಲೇಜುಗಳಲ್ಲಿ ವಿಷಯ ರಚನೆಕಾರರ ಪ್ರಯೋಗಾಲಯ ಎವಿಜಿಸಿ ಕುರಿತ ಅಧಿವೇಶನ ಆಯೋಜಿಸಿದ್ದು, ದೇಶಾದ್ಯಂತ 15,000 ಶಾಲೆಗಳು ಹಾಗೂ 500 ಉನ್ನತ ಸಂಸ್ಥೆಗಳಲ್ಲಿ ವಿಷಯ ರಚನೆಕಾರರ ಪ್ರಯೋಗಾಲಯಗಳನ್ನು ಸ್ಥಾಪಿಸಲು ಕೇಂದ್ರ ಬಜೆಟ್ನಲ್ಲಿ ಘೋಷಿಸಲಾಗಿದೆ. ಇದು ಸೃಜನಶೀಲ ಪ್ರತಿಭೆಯನ್ನು ಘೋಷಿಸುವುದು, ಆನಿಮೇಷನ್, ವಿಜುವಲ್ ಎಫೆಕ್ಟ್, ಗೇಮಿಂಗ್ ಮತ್ತು ಕಾಮಿಕ್ಸ್, ಪರಿಸರ ವ್ಯವಸ್ಥೆ ಬಲಪಡಿಸುವುದು ಮತ್ತು ದೇಶ ವೇಗವಾಗಿ ವಿಸ್ತರಿಸುವ ಆರ್ಥಿಕತೆಗಾಗಿ ಕೌಶಲ್ಯಪೂರ್ಣ ಸೃಷ್ಟಿಕರ್ತರ ದೃಢವಾದ ವ್ಯವಸ್ಥೆಯ ಗುರಿ ಹೊಂದಿದೆ. ಸಂಜೆ ನಡೆಯಲಿರುವ ಸಮಾರೋಪ ಸಮಾರಂಭದಲ್ಲಿ ವಾರ್ತಾ ಮತ್ತು ಪ್ರಸಾರ ಸಚಿವ ಅಶ್ವಿನಿ ವೈಷ್ಣವ್ ವಿಶೇಷ ಭಾಷಣ ಮಾಡಲಿದ್ದಾರೆ. ವಿಷಯ ರಚನೆಕಾರರ ಪ್ರಯೋಗಾಲಯಗಳನ್ನು ಶಾಲಾ ಕಾಲೇಜುಗಳಲ್ಲಿ ಆರಂಭಿಸುವ ಕುರಿತು ಕ್ಯೂಆರ್ ಕೋಡ್ ಮೂಲಕ ಸಲಹೆ ಹಾಗೂ ಅಭಿಪ್ರಾಯಗಳನ್ನು ಪಡೆಯಲಾಗಿದೆ. ದೆಹಲಿಯ ವಿಜ್ಞಾನ ಭವನದಲ್ಲಿ ನಿನ್ನೆ ನಡೆದ ವಿಮೆನ್ ಥಾಟ್ ಲೀಡರ್ಸ್ ರಾಷ್ಟ್ರೀಯ ಸಮ್ಮೇಳನದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಭಾಗಿಯಾದರು. ಸಮ್ಮೇಳನವನ್ನು ಉದ್ದೇಶಿಸಿ ಅವರು, ನಾರಿ ಶಕ್ತಿ ಇಂದು ಪ್ರತ್ಯೇಕ ಚಿಂತನೆಗಳ ಮೂಲಕ ಜಾಗತಿಕ ಮನ್ನಣೆ ಪಡೆದಿದೆ. ಭಾರತದಲ್ಲಿ ಮಹಿಳೆಯರ ಸಶಕ್ತೀಕರಣ ಅರ್ಥಪೂರ್ಣವಾಗಿ ಸಾಕಾರಗೊಳ್ಳುತ್ತಿದ್ದು, ಎಲ್ಲ ವಲಯಗಳಲ್ಲಿ ಮುಕ್ತ ಅವಕಾಶಗಳು ಲಭಿಸುತ್ತಿವೆ ಎಂದು ತಿಳಿಸಿದರು. ಭಾರತ ಎಂಬುದು ಕೇವಲ ಭೂಭಾಗ ಮಾತ್ರವಾಗಿರದೆ ಒಂದು ಪಾರಂಪರಿಕ ನೆಲೆಯಾಗಿದೆ. ಭಾರತೀಯ ಸಮಾಜದಲ್ಲಿ ಸ್ತ್ರೀಯರಿಗೆ ವಿಶೇಷ ಸ್ಥಾನಮಾನಗಳನ್ನು ಕಲ್ಪಿಸಲಾಗಿದೆ. ಭಾರತ ನಾರಿ ನಾರಾಯಣಿ ಎಂಬ ಘೋಷವಾಕ್ಯದಡಿ ಮಹತ್ವದ ಮನ್ನಣೆ ದೊರೆಯುತ್ತಿದೆ. ಆರ್ಥಿಕ ಅಸಮಾನತೆಯನ್ನು ಹೋಗಲಾಡಿಸುವ ಮೂಲಕ ಸಾಮಾಜಿಕ ಕಟ್ಟುಪಾಡುಗಳಿಂದ ಮುಕ್ತವಾದ ನಾರಿ ಶಕ್ತಿಯನ್ನು ಉತ್ತೇಜಿಸುವುದು ಪ್ರತಿಯೊಬ್ಬರ ಆದ್ಯತೆಯಾಗಬೇಕು ಎಂದು ತಿಳಿಸಿದರು. ಸಂಸತ್ತಿನ ಈಗ ಜಾಹೀರಾತು, ನಂತರ ವಾರ್ತಾ ಪ್ರಸಾರ ಮುಂದುವರಿಯುವುದು. ಏನಿದು? ಅಸಲಿ ನೋಟ್ ಬ್ರೋ, ಇದು ಹರಿದಿದೆ. ಇಲ್ ಕೇಳು, ಹರಿದೋಗಿರ್ದಿರೋ ಅಥವಾ ಹಳೆ ನೋಟ್ ಅನ್ನು ಬ್ಯಾಂಕ್ ಬ್ರಾಂಚ್ ನಲ್ಲಿ ಎಕ್ಸ್ಚೇಂಜ್ ಮಾಡಬಹುದು. ವಾವ್, ಹೊಸ ನೋಟ್ ಸಿಗುತ್ತಾ? ಹಾ, ಇದರಿಂದ ನೀನು ನಮ್ಗೆ ಪಿಜ್ಜಾ ಪಾರ್ಟಿ ಕೊಡ್ಬೇಕು. RBI ಹೇಳುತ್ತೆ, ಸ್ಮಾರ್ಟ್ ಆಗಿರಿ, ಕೂಲ್ ಆಗಿರಿ.
ಸಂಸತ್ತಿನ ಎರಡನೇ ಹಂತದ ಬಜೆಟ್ ಅಧಿವೇಶನ ಇಂದಿನಿಂದ ಆರಂಭವಾಗಲಿದ್ದು ಏಪ್ರಿಲ್ 2ರವರೆಗೆ ನಡೆಯಲಿದೆ. ಕೇಂದ್ರ ಬಜೆಟ್ ಅಧಿವೇಶನದ ಮೊದಲ ಭಾಗ ಜನವರಿ 28ರಿಂದ ಆರಂಭವಾಗಿ ಫೆಬ್ರವರಿ 13ರವರೆಗೆ ನಡೆದಿತ್ತು. ಮೊದಲ ಹಂತದಲ್ಲಿ ಉಭಯ ಸದನಗಳನ್ನುದ್ದೇಶಿಸಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಮಾಡಿದ ಭಾಷಣಕ್ಕೆ ವಂದನಾ ನಿರ್ಣಯ ಹಾಗೂ 2026-27ನೇ ಸಾಲಿನ ಕೇಂದ್ರ ಮುಂಗಡ ಪತ್ರದ ಮೇಲೆ ಚರ್ಚೆ ನಡೆದಿತ್ತು. ಇದೀಗ ಇಂದಿನಿಂದ ನಡೆಯಲಿರುವ ಎರಡನೇ ಹಂತದ ಬಜೆಟ್ ಅಧಿವೇಶನದಲ್ಲಿ ವಿವಿಧ ವಿಷಯಗಳು ಚರ್ಚೆಗೆ ಬರುವ ಸಾಧ್ಯತೆಯಿದೆ. ಈ ಮಧ್ಯೆ ಸ್ಪೀಕರ್ ಓಂ ಬಿರ್ಲಾ ಅವರನ್ನು ಪದಚ್ಯುತಗೊಳಿಸುವಂತೆ ಕೋರಿ ಲೋಕಸಭಾ ಕಾರ್ಯದರ್ಶಿಗೆ ಕಳೆದ ಅಧಿವೇಶನದ ಸಂದರ್ಭದಲ್ಲಿ ಪ್ರತಿಪಕ್ಷದಿಂದ ಅವಿಶ್ವಾಸ ನಿರ್ಣಯದ ನೋಟಿಸ್ ಸಲ್ಲಿಸಲಾಗಿತ್ತು. ಸ್ಪೀಕರ್ ಪಕ್ಷಪಾತದಿಂದ ವರ್ತಿಸುತ್ತಿದ್ದಾರೆ ಎಂದು ಆರೋಪಿಸಲಾಗಿತ್ತು. ಇದಕ್ಕೆ ಕಾಂಗ್ರೆಸ್, ಸಮಾಜವಾದಿ ಪಕ್ಷ, ಡಿಎಂಕೆ ಮತ್ತು ಇತರ ಪಕ್ಷದ ಸದಸ್ಯರು ಸೇರಿದಂತೆ 118 ಸಂಸದರು ಸಹಿ ಹಾಕಿದ್ದರು. ಈ ನೋಟಿಸ್ ಅನ್ನು ಮೂವರು ಕಾಂಗ್ರೆಸ್ ಸದಸ್ಯರಾದ ಮೊಹಮ್ಮದ್ ಜಾವೇದ್, ಕೆ ಸುರೇಶ್ ಮತ್ತು ಮಲ್ಲು ರವಿ ಮಂಡಿಸಲಿದ್ದಾರೆ. ಏತನ್ಮಧ್ಯೆ ಬಿಜೆಪಿ ಮತ್ತು ಕಾಂಗ್ರೆಸ್ ತಮ್ಮ ಪಕ್ಷದ ಲೋಕಸಭಾ ಸದಸ್ಯರಿಗೆ ವಿಪ್ ಜಾರಿ ಮಾಡಿದ್ದು ಇಂದು ಮತ್ತು ನಾಳೆ ಸದನದಲ್ಲಿ ಹಾಜರಿರುವಂತೆ ನಿರ್ದೇಶಿಸಿವೆ. ಪಶ್ಚಿಮ ಬಂಗಾಳದಲ್ಲಿ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ನೇತೃತ್ವದ ಸರ್ಕಾರ ಉದ್ದೇಶಪೂರ್ವಕವಾಗಿಯೇ ರಾಷ್ಟ್ರಪತಿಗಳ ಸಮಾರಂಭಕ್ಕೆ ಕಡೆಗಣಿಸಿ ಅಗೌರವ ತೋರಿದೆ ಎಂದು ಕೇಂದ್ರ ಗ್ರಾಹಕ ವ್ಯವಹಾರ, ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವ ಪ್ರಹ್ಲಾದ್ ಜೋಶಿ ದೆಹಲಿಯಲ್ಲಿ ನಿನ್ನೆ ಹೇಳಿದ್ದಾರೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಬಹಿರಂಗವಾಗಿಯೇ ಬೇಸರ ಹೊರಹಾಕಿದ್ದಾರೆ. ರಾಷ್ಟ್ರಪತಿಗಳು ಒಂದು ರಾಜ್ಯ ಸರ್ಕಾರದ ಮೇಲೆ ಬೇಸರ ವ್ಯಕ್ತಪಡಿಸಿದ ಅಪರೂಪದ ಪ್ರಸಂಗಕ್ಕೆ ಪಶ್ಚಿಮ ಬಂಗಾಳ ಸಾಕ್ಷಿಯಾಗಿದೆ ಎಂದು ತಿಳಿಸಿದ್ದಾರೆ. ಪಶ್ಚಿಮ ಬಂಗಾಳದ ಉತ್ತರ ಭಾಗದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ಸಂತಾಲ್ ಸಮುದಾಯದ ಅಂತಾರಾಷ್ಟ್ರೀಯ ಸಮ್ಮೇಳನವನ್ನು ಮಮತಾ ಬ್ಯಾನರ್ಜಿ ಸರ್ಕಾರ ಕಡೆಗಣಿಸಿದೆ. ಈ ಮೊದಲು ದೊಡ್ಡ ಮೈದಾನದಲ್ಲಿ ನಡೆಸಲು ಉದ್ದೇಶಿಸಲಾಗಿದ್ದರೂ ಕಡೆಗಳಿಗೆಯಲ್ಲಿ ರಾಜ್ಯ ಸರ್ಕಾರ ಚಿಕ್ಕ ಸ್ಥಳಕ್ಕೆ ಬದಲಾಯಿಸಿದ್ದು ಮಾತ್ರವಲ್ಲದೆ ರಾಷ್ಟ್ರಪತಿ ಅವರ ಸ್ವಾಗತಕ್ಕೂ ಯಾರೊಬ್ಬರೂ ಸರ್ಕಾರದ ಪ್ರತಿನಿಧಿ ಬರದೆ ಕಡೆಗಣಿಸಿದೆ ಎಂದು ಹೇಳಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಪ್ರಧಾನಮಂತ್ರಿ ಸೂರ್ಯಘರ್ ಮತ್ತು ಪ್ರಧಾನಮಂತ್ರಿ ಕುಸುಮ್ ಯೋಜನೆಗಳ ಪ್ರಗತಿ ಅತ್ಯಂತ ಸೀಮಿತ ಮಟ್ಟದಲ್ಲಿದೆ. ದೇಶಾದ್ಯಂತ ಲಕ್ಷಾಂತರ ಮನೆಗಳು ಪ್ರಧಾನಮಂತ್ರಿ ಸೂರ್ಯಘರ್ ಮತ್ತು ರೈತರು ಪ್ರಧಾನಮಂತ್ರಿ ಕುಸುಮ್ ಯೋಜನೆಯ ಲಾಭ ಪಡೆಯುತ್ತಿದ್ದಾರೆ. ಆದರೆ ಈ ಯೋಜನೆಗಳ ಅನುಷ್ಠಾನದಲ್ಲಿ ಪಶ್ಚಿಮ ಬಂಗಾಳ ಸರ್ಕಾರ ನಿರ್ಲಕ್ಷ್ಯ ತಾಳಿದೆ ಎಂದು ತಿಳಿಸಿದ್ದಾರೆ. ऐसे वोटर को कुछ नहीं होने वाला है. जो घुसपैठे है उनको प्रॉब्लम होता है. ये घुसपैठिए इनके लिए लड़ रही है. उधर आने के लिए बहुत मुश्किलें पैदा की और उनको मिलने का भी इनका कर्तव्य होता है. जब राष्ट्रपति महोदया जो भी राष्ट्रपति है जब पहुंचते हैं प्रदेश में मुख्यमंत्री को स्वयं जाना पड़ता है. लेकिन मुख्यमंत्री राष्ट्रपति को भी इंसल्ट किया है. ಇರಾನ್ ಹಾಗೂ ಇಸ್ರೇಲ್ ಅಮೆರಿಕ ಜಂಟಿ ಪಡೆಗಳ ನಡುವೆ ನಡೆಯುತ್ತಿರುವ ಸಂಘರ್ಷದ ಪರಿಣಾಮ ಭಾರತ ಮತ್ತು ಪಶ್ಚಿಮ ಏಷ್ಯಾ ಪ್ರದೇಶಗಳ ನಡುವಿನ ವಿಮಾನ ಪ್ರಯಾಣದ ಮೇಲೆ ಪರಿಣಾಮ ಬೀರುವ ಕುರಿತು ನಾಗರಿಕ ವಿಮಾನಯಾನ ಸಚಿವಾಲಯ ಸೂಕ್ಷ್ಮವಾಗಿ ಗಮನಿಸುತ್ತಿದೆ. ಪ್ರಯಾಣಿಕರ ಸುರಕ್ಷತೆ ಮತ್ತು ವಿಮಾನ ಕಾರ್ಯಾಚರಣೆಗಳ ಕ್ರಮಬದ್ಧ ನಡವಳಿಕೆಯನ್ನು ಖಚಿತಪಡಿಸಿಕೊಳ್ಳಲು ಚಾಲ್ತಿಯಲ್ಲಿರುವ ಪರಿಸ್ಥಿತಿಗಳನ್ನು ಗಮನದಲ್ಲಿಟ್ಟುಕೊಂಡು ವಿಮಾನಯಾನ ಸಂಸ್ಥೆಗಳು ಅಗತ್ಯ ಕಾರ್ಯಾಚರಣೆಯ ಹೊಂದಾಣಿಕೆಗಳನ್ನು ಕೈಗೊಳ್ಳುತ್ತಿವೆ. ಪ್ರಸ್ತುತ ಸನ್ನಿವೇಶದ ನಡುವೆ ಭಾರತೀಯ ವಿಮಾನಯಾನ ಸಂಸ್ಥೆಗಳು ಇಂದು 50 ವಿಮಾನಗಳ ಸಂಚಾರವನ್ನು ಈ ಭಾಗದಿಂದ ಆರಂಭಿಸಲು ಯೋಜಿಸಿವೆ. ನಿನ್ನೆ ಮಸ್ಕತ್ ಮತ್ತು ಜೆಡ್ಡಾದಂತಹ ಪ್ರದೇಶದ ವಿಮಾನ ನಿಲ್ದಾಣಗಳಿಂದ 41 ಆಗಮನದ ವಿಮಾನಗಳು ಕಾರ್ಯನಿರ್ವಹಿಸಿದವು. ವಿಮಾನ ಸೇವೆಯ ವೇಳಾಪಟ್ಟಿಗಳಿಗೆ ಸಂಬಂಧಿಸಿದಂತೆ ಇತ್ತೀಚಿನ ಬದಲಾವಣೆಗಳಿಂದಾಗಿ ಪ್ರಯಾಣಿಕರು ತಮ್ಮ ತಮ್ಮ ವಿಮಾನಯಾನ ಸಂಸ್ಥೆಗಳೊಂದಿಗೆ ಸಂಪರ್ಕದಲ್ಲಿರಲು ನಾಗರಿಕ ವಿಮಾನಯಾನ ಸಚಿವಾಲಯ ಸೂಚಿಸಿದೆ.
ಇರಾನ್ ಹಾಗೂ ಇಸ್ರೇಲ್ ಅಮೆರಿಕ ಜಂಟಿ ಪಡೆಗಳ ಸಂಘರ್ಷದಿಂದಾಗಿ ಮಧ್ಯಪ್ರಾಚ್ಯದಲ್ಲಿ ತೈಲ ಬೆಲೆ ಉತ್ಪಾದನೆ ಮತ್ತು ಸಾಗಣೆಗೆ ಅಡ್ಡಿಯಾಗಿದೆ. ಈ ಹಿನ್ನೆಲೆಯಲ್ಲಿ 3.5 ವರ್ಷಗಳ ಅಧಿಕ ಸಮಯದ ನಂತರ ಇದೇ ಮೊದಲ ಬಾರಿಗೆ ತೈಲ ಬೆಲೆಯ ಪ್ರತಿ ಬ್ಯಾರೆಲ್ಗೆ $100 ಗಡಿ ದಾಟಿದೆ. ಅಂತಾರಾಷ್ಟ್ರೀಯ ಮಾನದಂಡವಾದ ಬ್ರೆಂಟ್ ಕಚ್ಚಾ ತೈಲದ ಬೆಲೆ ನಿನ್ನೆ $101.9ನಲ್ಲಿ ವಹಿವಾಟು ನಡೆಸಿದೆ. ಕಳೆದ ಶುಕ್ರವಾರದ ಅಂತ್ಯಕ್ಕೆ ಇದು $92.69ನಷ್ಟಿತ್ತು. ಅಂದರೆ ಇದೀಗ ಶೇಕಡಾ 9.2ರಷ್ಟು ಹೆಚ್ಚಾಗಿದೆ. ಇರಾನ್ನ ಕ್ಷಿಪಣಿ ಮತ್ತು ಡ್ರೋನ್ ದಾಳಿಯ ಭಯವು ಪ್ರಮುಖ ಹಾರ್ಮುಜ್ ಜಲಸಂಧಿಯ ಮೂಲಕ ಸಾಗಿ ಬರುವ ಟ್ಯಾಂಕರ್ಗಳ ಸಂಚಾರವನ್ನು ಬಹುತೇಕ ಸ್ಥಗಿತಗೊಳಿಸಿದೆ. ಈ ಜಲಸಂಧಿಯು ಸೌದಿ ಅರೇಬಿಯಾ, ಕುವೈತ್, ಇರಾಕ್, ಕತಾರ್, ಬಹರೇನ್, ಯುಎಇ ಮತ್ತು ಇರಾನ್ಗಳಿಂದ ತೈಲ ಮತ್ತು ಅನಿಲ ರಫ್ತಿಗೆ ಪ್ರಮುಖ ಮಾರ್ಗವಾಗಿದೆ. ಪರ್ಷಿಯನ್ ಕೊಲ್ಲಿಯಿಂದ ತೈಲ ಮತ್ತು ಅನಿಲ ಉತ್ಪಾದನೆ ಹಾಗೂ ಸಾಗಣೆಗೆ ನಿರ್ಣಾಯಕವಾಗಿರುವ ದೇಶಗಳು ಮತ್ತು ಸ್ಥಳಗಳು ಸಂಘರ್ಷದ ಭೀತಿಗೆ ಸಿಲುಕಿರುವುದರಿಂದ ತೈಲ ಬೆಲೆಗಳ ಹೆಚ್ಚಳಕ್ಕೆ ಕಾರಣವಾಗಿದೆ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಹಾಗೂ ಮೇರಾ ಯುವ ಭಾರತ್ ಕೇಂದ್ರದ ಸಂಯುಕ್ತಾಶ್ರಯದಲ್ಲಿ ಬೀದರ್ ಜಿಲ್ಲಾ ನೆಹರು ಕ್ರೀಡಾಂಗಣದಲ್ಲಿ ನಿನ್ನೆ ನಡೆದ ವಿಶ್ವ ಮಹಿಳಾ ದಿನಾಚರಣೆ ಕಾರ್ಯಕ್ರಮವನ್ನು ಉಸ್ತುವಾರಿ ಸಚಿವ ಈಶ್ವರ ಖಂಡ್ರೆ ಉದ್ಘಾಟಿಸಿದರು. ಸಮಾರಂಭದಲ್ಲಿ ಸಚಿವ ರಹೀಂ ಖಾನ್, ಬೀದರ್ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಬಸವರಾಜ ಜಾಬಶೆಟ್ಟಿ, ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾ ಗಿರೀಶ ಬದೋಲೆ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ ಗುಂಟಿ ಮತ್ತಿತರರು ಉಪಸ್ಥಿತರಿದ್ದರು. ಇದೇ ವೇಳೆ ಸಚಿವ ಈಶ್ವರ ಖಂಡ್ರೆ ಅವರು ಅರ್ಹ ಮಹಿಳಾ ಫಲಾನುಭವಿಗಳಿಗೆ ಬಟ್ಟೆ ಹೊಲೆಯುವ ಯಂತ್ರಗಳನ್ನು ವಿತರಿಸಿದರು. ಬಳಿಕ ಸಚಿವ ಈಶ್ವರ ಖಂಡ್ರೆ, ಮಹಿಳೆಯರು ಇಂದು ಎಲ್ಲಾ ಕ್ಷೇತ್ರಗಳಲ್ಲೂ ಸಾಧನೆ ಮಾಡುತ್ತಿದ್ದಾರೆ. ಕ್ರೀಡೆಯಲ್ಲಿ ಜಿಲ್ಲೆ, ರಾಜ್ಯ, ರಾಷ್ಟ್ರ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಮಾಡುವ ಮೂಲಕ ದೇಶದ ಕೀರ್ತಿಯನ್ನು ಹೆಚ್ಚಿಸಿದ್ದಾರೆ. ಕ್ರೀಡೆಯಲ್ಲಿ ಪಾಲ್ಗೊಳ್ಳುವುದರಿಂದ ಸಾಮರಸ್ಯ ಬೆಳೆಯುತ್ತದೆ ಎಂದು ಹೇಳಿದರು. ಅದರ ಜೊತೆಯಲ್ಲಿ ಇದರಿಂದ ಸಾಮರಸ್ಯ ಬೆಳೀತದೆ, ಸದ್ಭಾವನೆ ಬೆಳೀತದೆ, ಸಹೋದರತ್ವ ಸಹಬಾಳ್ವೆ ಬೆಳೀತದೆ. ಸಚಿವ ರಹೀಂ ಖಾನ್, ಮಹಿಳೆಯರ ಸಾಧನೆ ಬಗ್ಗೆ ಎಷ್ಟು ಹೇಳಿದರೂ ಕಡಿಮೆಯೇ. ಮಹಿಳಾ T20 ವರ್ಲ್ಡ್ ಕಪ್ ನಮ್ಮ ದೇಶ ಗೆದ್ದಿದೆ. ಹಾಗೆಯೇ ವಿಶ್ವಮಟ್ಟದ ಬಾಕ್ಸಿಂಗ್ನಲ್ಲೂ ಭಾರತದ ಮಹಿಳೆಯರು ಮಿಂಚಿದ್ದಾರೆ ಎಂದು ಮಹಿಳೆಯರ ಸಾಧನೆ ಬಗ್ಗೆ ಕೊಂಡಾಡಿದರು. ಎಲ್ಲರೂ ಮಹಿಳೆಯರಲ್ಲಿ ಬಂದಿದ್ದಾರೆ. ಅದರ ಸಲುವಾಗಿ ತಮಗೆ ಮತ್ತೆ ಎಲ್ಲ ಇಲ್ಲಿ ಯಾರ್ಯಾರು ಇನ್ವಾಲ್ವ್ಮೆಂಟ್ ಆಗಿದೆ ಸ್ಟೇಡಿಯಂ ಎಲ್ಲರಿಗೂ ನಾನು ತುಂಬಾ ಧನ್ಯವಾದ. ಕೇಂದ್ರದ ಮೇರಾ ಯುವ ಭಾರತ್ ಅಧಿಕಾರಿ ಮಯೂರ ಕುಮಾರ್ ಗೌರಮೆ, ಮಹಿಳೆಯರು ಮತ್ತು ಯುವಜನರ ಸಬಲೀಕರಣಕ್ಕಾಗಿ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕ್ರೀಡಾಕೂಟದಲ್ಲಿ ವಿಜೇತರಾದವರಿಗೆ ನಮ್ಮ ಇಲಾಖೆಯ ಪೋರ್ಟಲ್ನಲ್ಲಿ ನೋಂದಾಯಿಸಿಕೊಂಡು ರಾಜ್ಯ ಹಾಗೂ ರಾಷ್ಟ್ರಮಟ್ಟದ ಕ್ರೀಡಾಕೂಟದಲ್ಲಿ ಭಾಗವಹಿಸಲು ಪ್ರೋತ್ಸಾಹಿಸಲಾಗುತ್ತಿದೆ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಗೀತಾ ಕಟ್ಟಿ, ಮಹಿಳಾ ದಿನಾಚರಣೆ ಅಂಗವಾಗಿ ಮಹಿಳಾ ಕ್ರೀಡಾಕೂಟವನ್ನು ಅಚ್ಚುಕಟ್ಟಾಗಿ ಆಯೋಜನೆ ಮಾಡುವ ಮೂಲಕ ಮಹಿಳೆಯರನ್ನು ಉತ್ತೇಜಿಸಲಾಗಿದೆ ಎಂದರು. ಅವರಿಗೆ ಮನರಂಜನೆಯನ್ನು ಕೊಡ್ತಕ್ಕಂಥ ಕೆಲಸವನ್ನ, ಅವರಲ್ಲಿ ಕ್ರೀಡೆಯಲ್ಲಿ ಆಸಕ್ತಿಯನ್ನು ಬೆಳೆಸ್ತಕ್ಕಂಥ ಕೆಲಸವನ್ನ ಇವತ್ತು ಮಾಡಿದ್ದಾರೆ. ಹೊಲಿಗೆ ಯಂತ್ರ ಸ್ವೀಕರಿಸಿದ ಪಿಂಕು, ಔರಾದ್ ತಾಲೂಕಿನ ಚೌದ್ರಿ ಬೆಳಕುಣಿ ಗ್ರಾಮದಿಂದ ಬಂದಿದ್ದೇನೆ. ಈ ಹೊಲಿಗೆ ಯಂತ್ರದಿಂದ ಹಣ ಸಂಪಾದಿಸಿ ಕುಟುಂಬ ನಿರ್ವಹಿಸುತ್ತೇನೆ ಎಂದರು. ಇದ್ರ ಮೇಲೆ ನಾವು ಬದುಕಿರ್ತೇವೆ ಅಂತ ಭರವಸೆ ಇದೆ. ಆರೋಗ್ಯ ಇಲಾಖೆ ಸಿಬ್ಬಂದಿ ರೇಣುಕಾ, ನಾನು 100 ಹಾಗೂ 200 ಮೀಟರ್ ಓಟದ ಸ್ಪರ್ಧೆಯಲ್ಲಿ ಭಾಗವಹಿಸಿ ಪ್ರಥಮ ಹಾಗೂ ದ್ವಿತೀಯ ಸ್ಥಾನ ಪಡೆದಿದ್ದೇನೆ. ಇಂತಹ ಕ್ರೀಡಾಕೂಟಗಳಿಂದ ನಮ್ಮ ಸಾಮರ್ಥ್ಯ ಹೆಚ್ಚಿಸುತ್ತದೆ ಎಂದು ಹೇಳಿದರು. ಅವಕಾಶಗಳನ್ನು ಬಂದಾಗ ನಾವೆಲ್ಲ ಬಂದು ಚೆನ್ನಾಗಿ ನಾವು ಇಲ್ಲಿ ಆಟ ಆಡಲಿಕ್ಕೆ ನಮ್ಮ ಸಾಮರ್ಥ್ಯವನ್ನು ಹೆಚ್ಚಿಸಲಿಕ್ಕೆ ನಮಗೆ ಒಂದು ಒಳ್ಳೆಯ ಅವಕಾಶವನ್ನು ಕಲ್ಪಿಸಿದ್ದಾರೆ.
ವಿಶ್ವ ಮಹಿಳಾ ದಿನಾಚರಣೆ ಅಂಗವಾಗಿ 18ರಿಂದ 29 ವರ್ಷ ಮಹಿಳೆಯರಿಗೆ ವಾಲಿಬಾಲ್, ಕಬಡ್ಡಿ, ಖೋ-ಖೋ, ಹಗ್ಗ ಜಗ್ಗಾಟ, ಲೆಮನ್ ಸ್ಪೂನ್, ಗುಂಡು ಎಸೆತ ಹಾಗೂ ಊಟದ ಸ್ಪರ್ಧೆಗಳು ಹಾಗೂ 30 ವರ್ಷದ ಮೇಲ್ಪಟ್ಟ ಮಹಿಳೆಯರಿಗೆ ಥ್ರೋಬಾಲ್, ಹಗ್ಗ ಜಗ್ಗಾಟ, ಮ್ಯಾಜಿಕಲ್ ಚೇರ್, ಶಟಲ್ ಬ್ಯಾಡ್ಮಿಂಟನ್, ಚಕ್ರ ಎಸೆತ ಆಟಗಳನ್ನು ಏರ್ಪಡಿಸಲಾಗಿತ್ತು. ಈಗ ಜಾಹೀರಾತು, ನಂತರ ವಾರ್ತಾ ಪ್ರಸಾರ ಮುಂದುವರಿಯುವುದು. ಬಂದ ಹೊಸ ಹೀರೋ, ಕಳೆಗಳ ಅಂಜಿಕೆ ಈಗ ಝೀರೋ. ಇನ್ನು ಉಳುಮೆ ಮಾಡೋದು ವಿಶೇಷವಾಗಿರುತ್ತೆ. ಒಬ್ಬೊಬ್ಬ ರೈತನ ಬಳಿಯೂ ಈ ಸೂಪರ್ ಸ್ಟಾರ್ ಇರುತ್ತೆ. ಆಹಾ, ಹಳ್ಳಿಯ ಸೂಪರ್ ಸ್ಟಾರ್ ಸ್ಟೀಲ್ MH210 ಪವರ್ ವೀಡರ್. ಸ್ಟೀಲ್ ಉಪಕರಣ ತರುವುದು ಪರಿವರ್ತನೆ. ಬೆಂಗಳೂರಿನ ಮಾಗಡಿ ರಸ್ತೆ ಸಮೀಪದ ಎಲೆಕೂಡಿಗೆ ಹಳ್ಳಿಯಲ್ಲಿ ನಿರ್ಮಾಣಗೊಂಡಿರುವ ಚೋಳರ ಕಾಲದ ಇತಿಹಾಸ ಪ್ರಸಿದ್ಧ ಶ್ರೀ ನಂದಿ ಬಸವೇಶ್ವರ ಸ್ವಾಮಿ ಪಂಚಮುಖ ಶಂಭುಲಿಂಗೇಶ್ವರ ಮಹಾಗಣಪತಿ ನೂತನ ದೇವಾಲಯದ ಲೋಕಾರ್ಪಣೆ ಮತ್ತು ಧಾರ್ಮಿಕ ಸಭೆ ನಿನ್ನೆ ನಡೆಯಿತು. ಸಂಸದ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ದೇಗುಲ ಲೋಕಾರ್ಪಣೆಗೊಳಿಸಿದರು. ಈ ವೇಳೆ ಬಾಳೆಹೊನ್ನೂರಿನ ಶ್ರೀ ರಂಭಾಪುರಿ ಪೀಠದ ಜಗದ್ಗುರು ಡಾ ವೀರಸೋಮೇಶ್ವರ ರಾಜದೇಶಿಕೇಂದ್ರ ಶಿವಾಚಾರ್ಯ ಸ್ವಾಮೀಜಿ, ಉಜ್ಜಯಿನಿಯ ಮಹಾಸಂಸ್ಥಾನ ಜಗದ್ಗುರು ಸಿದ್ದಲಿಂಗ ರಾಜದೇಶಿಕೇಂದ್ರ ಶಿವಾಚಾರ್ಯ ಸ್ವಾಮೀಜಿ, ಶಾಸಕ ST ಸೋಮಶೇಖರ್, ದೇಗುಲದ ಪುನರುದ್ಧಾರಕ ಡಾ ಎನ್ ನಂಜುಂಡೇಶ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಸುತ್ತಮುತ್ತಲ ಗ್ರಾಮಗಳ ದೇವರುಗಳ ಉತ್ಸವ, ಜಾನಪದ ಕಲಾತಂಡಗಳ ಮೂಲಕ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮೆರುಗು ನೀಡಿದವು. ದೇವಾಲಯ ನಿರ್ಮಾಣಕ್ಕೆ ಸಹಕರಿಸಿದ ಗಣ್ಯರು ಹಾಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ಮಹಿಳಾ ಸಾಧಕಿಯರನ್ನು ಇದೇ ವೇಳೆ ಅಭಿನಂದಿಸಲಾಯಿತು. ಬಳಿಕ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್, ಧರ್ಮ ಉಳಿದರೆ ಸಂಸ್ಕೃತಿ ಉಳಿಯಲು ಸಾಧ್ಯ. ಧರ್ಮ ಸಂಸ್ಕೃತಿಗಳು ಜೀವನದ ಅವಿಭಾಜ್ಯ ಅಂಗಗಳಾಗಿದ್ದು, ಸಮಾಜದಲ್ಲಿ ಧರ್ಮವನ್ನು ಮರೆಯುವ ಸ್ಥಿತಿ ಬಂದಿರುವುದು ಬೇಸರದ ಸಂಗತಿ. ಹಾಗಾಗಿ ಧರ್ಮ ಸಂಸ್ಕೃತಿ ಉಳಿಯಲು ಎಲ್ಲರೂ ಮುಂದಾಗಬೇಕು. ಪರಸ್ಪರ ದ್ವೇಷಾಸೂಯೆ ಮರೆತು ಸಹಬಾಳ್ವೆಯ ಸಮಾಜದ ನಿರ್ಮಾಣಕ್ಕೆ ಮುಂದಾಗಬೇಕು ಎಂದರು. ನೀವು ಭಾರತದಲ್ಲಿ ನಮ್ಮ ಊರು ಅಥವಾ ನಗರದ ಕೇಂದ್ರಿತ ದೇವಸ್ಥಾನ ಏನಿದೆ ಅದನ್ನ ನೀವು ಹೋಗಿ ಹುಡುಕಬೇಕು. ಅದೇ ಮುಖ್ಯ ಅಂತ ಹೇಳಬೇಕು. ಅದು ನಮ್ಮ ಭಾರತೀಯ ಪಾರಂಪರೆ, ನಮ್ಮ ಧರ್ಮ. ಅದಕ್ಕೆ ನಾವು ಪ್ರಾಮುಖ್ಯತೆ ಕೊಡೋದು. ಆ ಧರ್ಮದಲ್ಲಿ ಸಂಘಟನೆ ಆಗುವಂಥದ್ದು ಇಡೀ ಸಮಾಜದ ಒಂದು ಎಲ್ಲ ಚಟುವಟಿಕೆಗಳು ಮುಂದುವರಿಯುವಂಥದ್ದು. ಡಾ ವೀರ ಸೋಮೇಶ್ವರ ಶಿವಾಚಾರ್ಯರು, ವೀರಶೈವ ಧರ್ಮದಲ್ಲಿ ಜನಿಸಿದ ನಾವೆಲ್ಲರೂ ಪುಣ್ಯವಂತರು. ಈ ಧರ್ಮ ಉಳಿಸಿ ಬೆಳೆಸುವ ಮಹತ್ತರ ಜವಾಬ್ದಾರಿ ನಮ್ಮೆಲ್ಲರದ್ದಾಗಿದೆ. ನಮ್ಮ ವಿಚಾರಧಾರೆ, ತತ್ವ ಸಿದ್ಧಾಂತಗಳು ಏನೇ ಇದ್ದರೂ ಧರ್ಮ ಚಿಂತನೆ ಅತ್ಯವಶ್ಯ ಎಂದರು. ದೇಹದ ಅಂಗ ಅವಯವಗಳನ್ನು ಪೂರ್ಣ ಮಾಡಿದರೆ ಬದುಕಬಲ್ಲೆ. ಸಿದ್ದಲಿಂಗ ರಾಜದೇಶಿಕೇಂದ್ರ ಶಿವಾಚಾರ್ಯರು, ಸಮಾಜದಲ್ಲಿ ಸಾಂಸ್ಕೃತಿಕ ಹಾಗೂ ಆಧ್ಯಾತ್ಮಿಕ ಭಾವ ಸದಾ ಉಳಿಯಬೇಕು. ವೈಜ್ಞಾನಿಕ ಯುಗದಲ್ಲಿ ನೂತನ ಆವಿಷ್ಕಾರಗಳಿಂದ ಜೀವನದ ಆಯಾಮಗಳು ಬದಲಾಗುತ್ತಿದ್ದು, ಆಂತರಿಕವಾಗಿ ಮಾನವ ಪರಿಪಕ್ವವಾಗಲು ಆಧ್ಯಾತ್ಮಿಕತೆ ಅಗತ್ಯ ಎಂದು ಆಶೀರ್ವಚನ ಮಾಡಿದರು. ಆಚಾರ್ಯ ಗುರು ಪರಂಪರೆಯ ಬಗ್ಗೆ ವಿಶೇಷವಾಗಿರ್ತಕ್ಕಂಥ ಭಕ್ತಿ ಶ್ರದ್ಧೆಗಳು ಸನಾತನ ಕಾಲದಿಂದ ಇರುವಂತದ್ದನ್ನ ನೋಡ್ತೇವೆ. ದೂರದರ್ಶನದೊಂದಿಗೆ ಸ್ಥಳೀಯರಾದ ಪರಮೇಶ್ವರ್, ಇಂತಹ ದೇಗುಲವು ಬೆಂಗಳೂರಿನಲ್ಲಿಯೇ ಇಲ್ಲವಾಗಿದ್ದು ಭಕ್ತಾದಿಗಳನ್ನು ಹೆಚ್ಚು ಆಕರ್ಷಿಸುತ್ತಿದೆ ಎಂದರು. ಇವತ್ತು ಲೋಕಾರ್ಪಣೆ ಮಾಡ್ತಾವ್ರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಎಲ್ಲ ಗಣ್ಯರು ಮಠಾಧೀಶಗಳು ಬಂದು ಇವತ್ತು ಒಂದು ಉದ್ಘಾಟನೆ ಆಗಿ ಲೋಕಾರ್ಪಣೆ ಆಗ್ತದೆ. ಒಂದು ತುಂಬಾ ಇಡೀ ಮಾಗಡಿ ರಸ್ತೆಯಲ್ಲೇ ಒಂದು ಉತ್ತಮ ದೇವಸ್ಥಾನ ಅಂತ ಹೇಳ್ಬೋದು. ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ. ಇಂದಿನಿಂದ ಕೇಂದ್ರ ರಾಜ್ಯದಲ್ಲಿ ಬಜೆಟ್ ಅಧಿವೇಶನ. ರಾಷ್ಟ್ರಪತಿ ಭೇಟಿ ವೇಳೆ ಶಿಷ್ಟಾಚಾರ ಉಲ್ಲಂಘನೆ, ಪಶ್ಚಿಮ ಬಂಗಾಳದ ವಿವರಣೆ ಕೇಳಿದ ಕೇಂದ್ರ ಸರ್ಕಾರ. ಸದನದಲ್ಲಿ ಶಾಸಕರ ಹಾಜರಾತಿ ಹೆಚ್ಚಳಕ್ಕೆ ಕಸರತ್ತು, ಎಂಎಲ್ಎಗಳನ್ನು ಅಧಿವೇಶನದಲ್ಲಿ ತೊಡಗಿಸಲು 3 ಪಕ್ಷಗಳಿಂದ ಯತ್ನ.
ಪಂಚಪಾಲಿಕೆಗೆ ಅಂತಿಮ ಮೀಸಲು ಪ್ರಕಟ. ಜಿಬಿಎ ವ್ಯಾಪ್ತಿಯ 369 ವಾರ್ಡ್ಗಳ ಚುನಾವಣೆಗೆ ಸಿದ್ಧತೆ. ನಗರಾಭಿವೃದ್ಧಿ ಇಲಾಖೆಯಿಂದ ಮೀಸಲಾತಿ ಅಧಿಸೂಚನೆ. ಟಿ20 ಕ್ರಿಕೆಟ್ ಭಾರತ ವಿಶ್ವ ವಿಜೇತ. ತವರಿನಲ್ಲಿ ಕಿರೀಟ ಗೆದ್ದ ಮೊದಲ ತಂಡ, ಸತತ 2ನೇ ಬಾರಿ ಚಾಂಪಿಯನ್. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ಮೀಸಲಾತಿ ಅನ್ಯಾಯ, ಪಾದಯಾತ್ರೆಗೆ ಮಾರ್ಚ್ 22ರಂದು ಚಿತ್ರದುರ್ಗದಲ್ಲಿ ಚಾಲನೆ, ಬಿಜೆಪಿ ನಾಯಕರ ಘೋಷಣೆ. ಸೌರ ವಿದ್ಯುತ್ ಉತ್ಪಾದನೆ, ನೈಋತ್ಯ ರೈಲ್ವೆ ಸಾಧನೆ. ಸೇವಾ ಕಟ್ಟಡಗಳು, ವಸತಿ ಛಾವಣಿಗಳಲ್ಲಿ ಸೌರಶಕ್ತಿ ಫಲಕ. 3.47 ಕೋಟಿ ರೂಪಾಯಿ ಉಳಿತಾಯ. ಇನ್ಮುಂದೆ ರಾತ್ರಿಯಲ್ಲೂ ಕಸ ಸಂಗ್ರಹ. ಮನೆ ಬಾಗಿಲಿಗೆ ಬರಲಿವೆ ಕಸದ ವಾಹನಗಳು. ಕಸದ ಸಮಸ್ಯೆ ಬಗೆಹರಿಸಲು ಗ್ರೇಟರ್ ಬೆಂಗಳೂರು ತೀರ್ಮಾನ. ದೇಶದ ಅತಿದೊಡ್ಡ ವಿಮಾನ ನಿಲ್ದಾಣ 45 ದಿನದಲ್ಲಿ ಶುರು. ಉತ್ತರ ಪ್ರದೇಶದ ನೋಯ್ಡಾದಲ್ಲಿರುವ ಏರ್ಪೋರ್ಟ್. ಐಟಿಎಫ್ W35 ಟೂರ್ನಿ, ವೈಷ್ಣವಿಗೆ ಸಿಂಗಲ್ಸ್ ಟ್ರೋಫಿ. ಈಗ ಈ ದಿನದ ನುಡಿಮುತ್ತು. ವಿದ್ಯಾರ್ಥಿಗಳು ಭತ್ತ ಬೆಳೆಯುವ ಗದ್ದೆಗಳಾಗಬೇಕು, ಬರಿಯ ಚೀಲಗಳಾಗಬಾರದು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತದ ಮುಡಿಗೇರಿದ ಟಿ20 ವಿಶ್ವಕಪ್ ಕ್ರಿಕೆಟ್ ಮುಕುಟ. ಫೈನಲ್ನಲ್ಲಿ ನ್ಯೂಜಿಲೆಂಡ್ ವಿರುದ್ಧ ಹಲವು ಪ್ರಥಮಗಳ ದಾಖಲೆಯ ವಿಜಯಮಾಲೆ. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್, ಜನರ ಆಕಾಂಕ್ಷೆ ಈಡೇರಿಕೆ. ಶಿಕ್ಷಣ, ಕೌಶಲ, ಇತರೆ ವಿಷಯ ಕುರಿತು ವೆಬಿನಾರ್ನಲ್ಲಿಂದು ಪ್ರಧಾನಿ ಭಾಷಣ. ಸಂಸತ್ತಿನ 2ನೇ ಹಂತದ ಅಧಿವೇಶನ ಇಂದಿನಿಂದ ಆರಂಭ. ಹಲವು ಮಹತ್ವದ ವಿಷಯಗಳ ಚರ್ಚೆ ಸಾಧ್ಯತೆ. ಹಾಗೂ ಮಧ್ಯಪ್ರಾಚ್ಯದಲ್ಲಿ ಉತ್ಪಾದನೆ ಮತ್ತು ಸಾಗಣೆಗೆ ಅಡ್ಡಿ ಹಿನ್ನೆಲೆ. ತೈಲ ಬೆಲೆ ಪ್ರತಿ ಬ್ಯಾರೆಲ್ಗೆ $100 ಅಮೆರಿಕ ಅಧಿಕ. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್, ಯೂಟ್ಯೂಬ್, ಎಕ್ಸ್ ಖಾತೆ, ಇನ್ಸ್ಟಾಗ್ರಾಂ, ಫೇಸ್ಬುಕ್ ಹಾಗೂ ವಾಟ್ಸ್ಆಪ್ ಮೂಲಕವೂ ವೀಕ್ಷಿಸಬಹುದು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಬೆಳಗ್ಗೆ 11 ಗಂಟೆಗೆ. ನಮಸ್ಕಾರ.